ಮೈಸೂರಿನಲ್ಲಿ ಫೈರಿಂಗ್ ಮಾಡಿ ಚಿನ್ನಾಭರಣವನ್ನ ದರೋಡೆ ಮಾಡಲಾಗಿದೆ. ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಫೈರಿಂಗ್ ಮಾಡಿ ದರೋಡೆ ಮಾಡುವಂತಹ ಕೆಲಸವನ್ನ ದರೋಡೆಕೋರರ ತಂಡ ಮಾಡಿದೆ. ಹುಣಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಡ ಹಗಲೇ ಚಿನ್ನಾಭರಣವನ್ನ ದರೋಡೆ ಮಾಡುವಂತಹ ಕೆಲಸವನ್ನ ದುಷ್ಕರ್ಮಿಗಳ ಗ್ಯಾಂಗ್ ಮಾಡಿದೆ. ಬರೋಬ್ಬರಿ 4 ರಿಂದ 5 ಕೋಟಿ ಮೌಲ್ಯದ ಚಿನ್ನಾಭರಣ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಶಾಪ್ಗೆ ನುಗ್ಗಿದ್ದಾರೆ ದರೋಡೆಕೋರರು. ಬೈಕ್ನಲ್ಲಿ ಬಂದಿದ್ರು. ಒಟ್ಟು 5 ದರೋಡೆಕೋರರಿದ್ರು ಅನ್ನುವಂತ ಮಾಹಿತಿ. ಆ ಗೋಲ್ಡ್ ಶಾಪ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕಣ್ಣಿಗೆ ಕಂಡಿದ್ದೆಲ್ಲ ದೋಚ್ಕೊಂಡು ಹೋಗಿದ್ದಾರೆ. 4 ರಿಂದ 5 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ದೋಚಲಾಗಿದೆ. ಒಟ್ಟು 5 ಜನ ಇರ್ತಾರೆ. ಬೈಕ್ನಲ್ಲಿ ಬರ್ತಾರೆ. ಬಂದವರು ಫೈರಿಂಗ್ ಅನ್ನ ಮಾಡ್ತಾರೆ. ಹೆದರಿಸಿ ಬೆದರಿಸಿ ಜ್ಯುವೆಲ್ಲರಿ ಶಾಪ್ನ ಒಳಗೆ, ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಶಾಪ್ ಹುಣಸೂರಿನಲ್ಲಿರುವಂತಹ ಗೋಲ್ಡ್ ಜ್ಯುವೆಲ್ಲರಿ ಇದು, ಇಲ್ಲಿಗೆ ನುಗ್ಗಿ ಕಣ್ಣಿಗೆ ಕಂಡಿದ್ದೆಲ್ಲ ದೋಚ್ಕೊಂಡು ಹೋಗಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ನಿಜಕ್ಕೂ ಶಾಕಿಂಗ್ ಸುದ್ದಿ ಇದು. ಹುಣಸೂರಿನಲ್ಲಿ ಹಾಡ ಹಗಲೇ 5 ಜನ ಬರ್ತಾರೆ, ಹಿಂಗ್ ಕೆಜಿ ಗಟ್ಲೆ ಚಿನ್ನವನ್ನ ದೋಚ್ಕೊಂಡು ಹೋಗ್ತಾರೆ ಅಂತಂದ್ರೆ ನಿಜಕ್ಕೂ ಆಘಾತಕಾರಿ ಅನ್ಸತ್ತೆ ಪ್ರಕರಣ. ಸದ್ಯಕ್ಕೆ ಪ್ರಾಥಮಿಕವಾಗಿ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ರವಿ? ಹುಣಸೂರಿನಲ್ಲಿ ವಿದೇಶಿ ಪ್ರಮುಖವಾಗಿ ಕೇವಲ 20 ರಿಂದ 25 ನಿಮಿಷಗಳ ಹಿಂದೆ ಈಗಷ್ಟೇ ಆಗಿರುವಂತಹ ಘಟನೆ ಇದು. ಮೈಸೂರು ಜಿಲ್ಲೆ ಹುಣಸೂರಿನ ಹೊರವಲಯ ಅಂದ್ರೆ ಬೈಪಾಸ್ ರಸ್ತೆಯಲ್ಲಿರುವಂತಹ ಚಿನ್ನದ ಅಂಗಡಿ, ಅಂದ್ರೆ ಅಲ್ಲಿ ಸ್ಕೈ ಗೋಲ್ಡ್ಸ್ ಅಂಡ್ ಡೈಮಂಡ್ಸ್ ಅಂತ ಹೇಳಿ ಇದ್ರದ್ದು ಮೂಲ ಮಾಲೀಕರು ಬಂದು ಕೇರಳದ ಮೂಲ ಮಾಲೀಕರಿಗೆ ಸೇರಿದಂತಹ ಈ ಒಂದು ಅಂಗಡಿಯ ಮೇಲೆ ಏಕಾಏಕಿ 5 ತಂಡ ದಾಳಿಯನ್ನ ಮಾಡಿದೆ. ದಾಳಿ ಮಾಡಿದವರ ಸಿಕ್ಕಂತಹ ಚಿನ್ನಾಭರಣಗಳು, ವಜ್ರಾಭರಣಗಳನ್ನ ಕೊದ್ದುಕೊಂಡು ಏಕಾಏಕಿ ಪರಾರಿಯಾಗುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಈ ಒಂದು ಜ್ಯುವೆಲ್ಲರಿ ಶಾಪ್ ನಲ್ಲಿ 18ಕ್ಕೂ ಹೆಚ್ಚು ಮಂದಿ ನೌಕರರು ಕೆಲಸವನ್ನ ಮಾಡ್ತಿದ್ರು. ಇಲ್ಲಿನ ಮ್ಯಾನೇಜರ್ ಅಸ್ಗರ್ ಸೇರಿದಂತೆ ಹಲವರು ಕಾರ್ಯೋನ್ಮುಖರಾಗಿದ್ರು. ಅಂತಹ ಸಂದರ್ಭದಲ್ಲಿ ಏಕಾಏಕಿ ದಾಳಿ ಮಾಡಿ ಅಲ್ಲಿದ್ದಂತಹ ಚಿನ್ನಾಭರಣ ಮತ್ತು ವಜ್ರಾಭರಣಗಳನ್ನ ಕದ್ದು ಪರಾರಿಯಾಗುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಂದರ್ಭದಲ್ಲಿ ಅಸ್ಗರ್ ಆ ದರೋಡೆಕೋರರನ್ನ ತಡೆಯುವಂತಹ ಯತ್ನ ಮಾಡಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಅಸ್ಗರ್ ಮೇಲೆ ಗುಂಡಿನ ದಾಳಿಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ರವಿ, ಬಂದವರು ಮಖಕ್ ಮಾಸ್ಕ್ ಏನಾದ್ರೂ ಹಾಕೊಂಡಿದ್ರಾ ಅಥವಾ ಯಾವ ಭಾಷೆ ಮಾತನಾಡ್ತಾ ಇದ್ರು, ಏನ್ ಸಿಗ್ತಾ ಇದೆ ಡೀಟೇಲ್ಸ್? ವಿದೇಶಿ ಬಂದಿರುವಂತಹ ಪ್ರಾಥಮಿಕ ಮಾಹಿತಿಯ ಪ್ರಕಾರ 5 ಹೋಗಿದ್ರೆ 5 ಕೂಡ ಕನ್ನಡವನ್ನ ಮಾತನಾಡ್ತಿದ್ರು ಅನ್ನೋ ಮಾತು ಬರ್ತಿದೆ. ಇನ್ನು ಉಳಿದಂತೆ ಅವರು ಅಂದ್ರೆ ಅಂಗಡಿಯ ಒಳಗೆ ಭಾಗಕ್ಕೆ ಬಂದಾಗ ಮಾಸ್ಕ್ ಅನ್ನ ಧರಿಸಿರೋದು 2, ಒಬ್ರು ಮಾತ್ರ ಹೆಲ್ಮೆಟ್ ಅನ್ನ ಧರಿಸಿ ಬಂದಿದ್ದಾರೆ. ಅವರು ಹೆಲ್ಮೆಟ್ ಅನ್ನ ಅದೇ ಸ್ಥಳದಲ್ಲಿ ಬಿಟ್ಟು ಹೋಗಿದ್ದಾರೆ. ಅಂದ್ರೆ ಚಿನ್ನಾಭರಣದ ಅಂಗಡಿಯಲ್ಲಿ ಹೆಲ್ಮೆಟ್ ಅನ್ನ ಬಿಟ್ಟು ಹೋಗಿದ್ದಾರೆ. 5 ಕೂಡ ಬೈಕ್ ನಲ್ಲಿ ಬಂದಿದ್ರು ಅನ್ನೋ ಮಾಹಿತಿಗಳು ಪ್ರಾಥಮಿಕವಾಗಿ ಲಭ್ಯ ಆಗ್ತಿದೆ. ರವಿ, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ನಟರಾಜ್ ಅಂತ ಹೇಳಿ ಪ್ರತ್ಯಕ್ಷದರ್ಶಿ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ನಟರಾಜ್, ನಮಸ್ಕಾರ. ನಮಸ್ಕಾರ, ಹೇಳಿ. ಆ ಘಟನೆ ನಡೆದಾಗ ನೀವು ಜ್ಯುವೆಲ್ಲರಿ ಒಳಗಡೆ ಇದ್ರೆ ಸರ್, ಹೊರಗಡೆ ಇದ್ರಾ? ಇಲ್ಲ, ನಾನು ಹೊರಗಡೆ ಇಲ್ಲ, ಆಚೆಯಲ್ಲಿ ಹೋಗಿದ್ದ ನಾವು. ವಿಷಯ ಗೊತ್ತಾಗಿ ನಾನು ಸ್ಥಳೀಯ ಪತ್ರಕರ್ತ ಆಗಿದ್ದು ಅಲ್ಲಿಗೆ, ಅಂದ್ರೆ ನೋಡಿ ವಿಷಯ ಗಮನಿಸಿ ಹೋಗಿದ್ದೆ ಒಳಗಡೆ. ನೋಡ್ಬೇಕಾದಾಗ ಅಲ್ಲಿಂದ ಮಾಹಿತಿ ಪಡೆದ ಪ್ರಕಾರ ಏನಂದ್ರೆ 4-5 ಜನ ಮುಸ್ದಾರಿಗಳು ಒಳಗಡೆ ಬಂದಿದ್ದಾರೆ. ಎಲ್ರಿಗೂ ಒಮ್ಮೆಲೆ ಗನ್ ತೋರಿಸಿ, ಎಲ್ರಿಗೂ ಹೆದರ್ಸಿ, ಇವರು ಒಂದು 2 ಜನ ಗನ್ ತೋರ್ಸೋದು, 3 ಜನ ಎಲ್ಲ ತುಂಬಿಕೊಡೋದು. ಸುಮಾರು ಒಂದು 5-6 kg ಅಷ್ಟು ಚಿನ್ನ ಮತ್ತೆ ವಜ್ರದ ಆಭರಣಗಳನ್ನೆಲ್ಲ ತುಂಬಿಕೊಂಡು ಹೋಗಿದ್ದಾರೆ. ಹೋಗುವಾಗ ಮ್ಯಾನೇಜರ್ ಊಟಕ್ಕೆ ಹೋಗಿದ್ರು. ಅವ್ರು ಬರೋ ಸಂದರ್ಭದಲ್ಲಿ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಗುಂಡಾರಿಸ್ಬಿಟ್ಟು ಹೋಗಿದ್ದಾರೆ. ಎಲ್ಲ ಬೈಕ್ ನಲ್ಲಿ ಪರಾರಿಯಾಗಿದ್ದಾರೆ. ಜ್ಯುವೆಲ್ಲರಿನಲ್ಲಿ ಅಲಾರ್ಮ್ ಸಿಸ್ಟಮ್ ಆ ತರದ್ದು ಏನು ಇರ್ಲಿಲ್ವಾ ಸರ್? ಎಂಟ್ರಿ ಆಗ್ತಾ ಇದ್ದ ಹಾಗೆ ಆಕ್ಚುಲಿ ಸೆಕ್ಯೂರಿಟಿನೂ ಇರ್ಲಿಲ್ಲ ಅಲ್ಲಿ. ಸೆಕ್ಯೂರಿಟಿ ಇಲ್ವಂತೆ, ಅವ್ರು ನೈಟ್ ಬರುತ್ತಂತೆ ಸೆಕ್ಯೂರಿಟಿ. ಓಕೆ, ಸೆಕ್ಯೂರಿಟಿನೇ ಇರ್ಲಿಲ್ಲ ಮೇಡಮ್. ಓಕೆ, ಈ ಶಾಪ್ ಏನಿದೆ ಸರ್, ಇದು ಅಕ್ಕಪಕ್ಕ ಏನು ಅಂಗಡಿಗಳಿದ್ಯಾ ಅಥವಾ? ಬೈಪಾಸ್ ನಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ತಕ್ಕಂಥದ್ದು. ಹುಣಸೂರು ಬಸ್ ಸ್ಟ್ಯಾಂಡ್ಗೆ ಒಳಗಡೆ ಮತ್ತೆ ಎಂಟ್ರೆನ್ಸ್ ಆಗ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥದ್ದು. ಇವತ್ತೇನಂದ್ರೆ ಹುಣಸೂರಿನಲ್ಲಿ ಆಕ್ಚುಲಿ ಕೊನೆಯ ಭಾನುವಾರ ಎಲ್ಲಾ ಅಂಗಡಿಗಳು ರಜಾ ಇರುತ್ತೆ ಮೇಡಮ್. ಓಕೆ, ಅದೊಂದು. ಮತ್ತೆ ಪಕ್ಕದ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಇವತ್ತು ಹನುಮ ಜಯಂತಿ ಇದೆ. ಮತ್ತೆ ಹರ್ವೆ ಅಂತ ಅಲ್ಲೊಂದು ಹರ್ವೆ ಗ್ರಾಮ ಅಂತ ಇದೆ, ಅಲ್ಲಿ ಹನುಮ ಜಯಂತಿ ಇದೆ. ಹಲೋ, ಪೊಲೀಸರು ಎಲ್ಲ ಹೋಗಿದ್ದಾರೆ. ಆಫೀಸರ್ಸ್ ಬಹುತೇಕ ಪೊಲೀಸರು ಎಲ್ಲ ಹೋಗಿದ್ದಾರೆ. ಪೊಲೀಸರಲ್ಲಿ ಕಡಿಮೆ ಸಂಖ್ಯೆನಲ್ಲಿದ್ರು. ಓಕೆ, ಇದನ್ನೆಲ್ಲ ತಿಳ್ಕೊಂಡು ಮೋಸ್ಟ್ಲಿ ಮಾಡಿರ್ಬೇಕು ಅಂತ ಅನ್ಸುತ್ತೆ. ಓಕೆ ಸರ್, ಕೃತ್ಯ ಎಸಗದವರು ಯಾವ ಲ್ಯಾಂಗ್ವೇಜ್ ಮಾತನಾಡ್ತಾ ಇದ್ರು? ಎಲ್ಲಿಯವರು? ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ರು ಅಂತ. ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಮಾತನಾಡ್ತಾ ಇದ್ರು. ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ. ಒಬ್ಬ ಹೆಲ್ಮೆಟ್ ಅಲ್ಲೇ ಬಿಟ್ಟು ಹೋಗಿದ್ದಾನೆ ಒಳಗಡೆ. ಬಂದಲ್ಲಿ ಕೆಲವು ಒಳಗಡೆ ಬಂದು ಮುಸ್ಕಾಕೊಂಡ್ರಂತೆ ಅವರು. CCTV ಎಲ್ಲ ರೆಕಾರ್ಡ್ ಆಗಿದೆ ಮೇಡಮ್. CCTV ತಗೊಂಡ್ರೆ ನಿಮ್ಗೆ ಖಂಡಿತ ಎಲ್ಲ ಸಿಗುತ್ತೆ. ಆಮೇಲೆ ಅವರು ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಅಂಗಡಿ. ಅವರು ಅಲ್ಲಿ ಮ್ಯಾನೇಜರು ಅವರು ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಕಾರಲ್ಲಿ. ಓಕೆ,
ಬಟ್ ಅವ್ರ ಐಡಿಯಾ ಗೊತ್ತಾಗಿಲ್ಲ ಅವ್ರಿಗೆ, ಅಂದ್ರೆ ಎಲ್ಲೋದ್ರು ಏನು ಅಂತ ಗೊತ್ತಾಗಿಲ್ಲ ಮೇಡಮ್. ಅಂದ್ರೆ ಘಟನೆ ನಡೆದಿರೋದು ನೋಡಿದ್ರೆ ತುಂಬಾ ದಿನಗಳಿಂದ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋ ರೀತಿ ಕಾಣಿಸ್ತಾ ಇದೆ ಸರ್. ಹೌದು ಹೌದು ಹೌದು, ಇದೆಲ್ಲ ನೋಡ್ಕೊಂಡೇ ಮಾಡಿರೋದು. ಪೊಲೀಸ್ನವ್ರು ಇಲ್ಲದೆ ದಿನ ಮತ್ತೆ ಕೊನೆ ಭಾನುವಾರ ರಜದ ದಿನ ಇದೆಲ್ಲ ನೋಡಿ ಮಾಡಿದಾರೆ. ನಾವು ಪೊಲೀಸ್ನವರು ಮತ್ತೆ ಅವ್ರ ಮ್ಯಾನೇಜರ್ ಕೂಡ ಅವರ ಕಾರಲ್ಲಿ ಫಾಲೋ ಮಾಡಿದ್ದಾರೆ. ಬಟ್ ಯಾವ ಕಡೆ ಮೈಸೂರು ಕಡೆ ಹೋಗಿದೆ ಇವ್ರಿಗೆ ಸಿಕ್ಕಿಲ್ಲ. ಯಾವ ಕಡೆ ಹೋದ್ರೆ ಎಲ್ಲೋ ಹಳ್ಳಿ ಕಡೆ ರಸ್ತೆಗಳಲ್ಲಿ ಹೋಗಿರ್ಬೇಕು ಮೇಡಮ್, ಆ ತರ ಆಗಿದೆ. ಅಂದ್ರೆ ಬೈಕ್ ನಲ್ಲಿ ಬಂದು ಬೈಕ್ ನಲ್ಲೇ ಎಸ್ಕೇಪ್ ಆಗಿದ್ದಾರೆ. ಬೈಕ್ ನಲ್ಲೇ ಎಸ್ಕೇಪ್ ಆಗಿದ್ದಾರೆ. ಇವರು ಕಲ್ಲಲ್ಲಿ ಹೊಡಿದಾರೆ. ಒಬ್ರು ಅಲ್ಲಿ ನೋಡ್ತಿದ್ದವರು ಬೈಕ್ನವ್ರಿಗೆ ಕಲ್ಲಲ್ಲಿ ಹೊಡಿದಾರೆ, ಬಟ್ ಅವ್ರು ತಾಗಿಲ್ಲ, ಪಾಸ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಹೊರಗಡೆ ಬಂದಾಗ ರಸ್ತೆನಲ್ಲೂ ಅಷ್ಟು ಕ್ರೌಡ್ ಇರ್ಲಿಲ್ವಂತ ಸರ್, ಜನ ಯಾರು ಇರ್ಲಿಲ್ಲ. ಕ್ರೌಡ್ ಇರ್ಲಿಲ್ಲ, ಅಂತ ಕ್ರೌಡ್ ಇಲ್ಲ ಇವತ್ತು. ಇವತ್ತು ಸಂಡೇ ಅಲ್ಲ, ಸಾಮಾನ್ಯವಾಗಿ ಅಷ್ಟು ಇದಿರೋದಿಲ್ಲ. ಮತ್ತೆ ಇಲ್ಲಿ ಅಕ್ಕಪಕ್ಕ ಅದು ಬಿಲ್ಡಿಂಗ್ ಅಲ್ಲಿ ಇವ್ರು ಒಂದ್ ಮಳಿಗೆ ಬಿಟ್ರೆ ಬೇರೆ ಯಾವ್ದು ಇಲ್ಲ, ದೊಡ್ಡ ಬಿಲ್ಡಿಂಗ್ ಅದು. ಇದೊಂದೇ ಅಂಗಡಿ ಇರೋದು. ಈಗ ಒಂದು 6 ತಿಂಗಳಾಯ್ತು ಮೇಡಮ್ ಅದು ಓಪನ್ ಆಗಿ, ಸ್ಕೈ ಡೈಮಂಡ್ಸ್ ಅಂಡ್ ಗೋಲ್ಡ್ ಅಂತ ಹೇಳಿ, ಗೋಲ್ಡ್ ಅಂಗಡಿ. ಓಕೆ, ಅಕ್ಕಪಕ್ಕದಲ್ಲಿ ಅಂಗಡಿಗಳೇ ಇಲ್ವಾ ಅಥವಾ ಇವತ್ತು ಕ್ಲೋಸ್ ಆಗಿಲ್ಲ? ಅಂಗಡಿಗಳಿಲ್ಲ, ಇಲ್ಲ ಅಕ್ಕಪಕ್ಕದಲ್ಲಿ ಅಂಗಡಿಗಳು ಓಪನ್ ಆಗಿಲ್ಲ. ಅದು ಹೊಸ ಬಿಲ್ಡಿಂಗ್ ಅದು, ಒಂದು ಓಪನ್ ಆಗಿತ್ತು ಅದು. ಬೇರೆ ಯಾರಿಗಾದ್ರೂ ಗಾಯ ಏನಾದ್ರು ಆಗಿತ್ತು ಸರ್? ಎಷ್ಟು ಜನರ ಕೈನಲ್ಲಿ ಪಿಸ್ತೂಲ್ ಇತ್ತಂತೆ? ಏನೂ ಆಗಿಲ್ಲ, ಅವ್ರಿಗೆ ಯಾರಿಗೂ ಏನೂ ಆಗಿಲ್ಲ. ಯಾರಿಗೂ ಏನಾಗಿಲ್ಲ. ಗುಂಡು ಹಾರಿಸಿದ್ದಾರೆ. ಗುಂಡು ಹಾರಿಸಿದ ತಕ್ಷಣ ಇವರು ಬೆನ್ನಟ್ಟಿದ್ದಾರೆ ಅವ್ರ ಕಾರಲ್ಲಿ, ಮ್ಯಾನೇಜರ್. ಅವರು ಸುಮಾರು ದೂರ ಹೋಗಿ ಬಂದಿದ್ದಾರೆ, ಬಟ್ ಅವರು ಗೊತ್ತಾಗಿಲ್ಲ. ಬಟ್ ಪೊಲೀಸರು ಎಲ್ಲಾ ಕಡೆ ಮಾಹಿತಿ ಕೊಟ್ಟಿದ್ದಾರೆ ಮೇಡಮ್ ಈಗ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ನಟರಾಜ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಸ್ಥಳೀಯ ಪತ್ರಕರ್ತರು ನಟರಾಜ್ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. 4-5 ಜನ ಬಂದಿದ್ದಾರೆ. ಬಟ್ ಎಕ್ಸಿಕ್ಯೂಟ್ ಮಾಡಿರುವಂತಹ ರೀತಿ ಇದು ಪ್ಲಾನ್ಡ್ ಅಂತ ಯಾಕೆ ಅನ್ನಿಸ್ತಾ ಇದೆ ಅಂದ್ರೆ, ವೆರಿ ವೆಲ್ ಪ್ಲಾನ್ಡ್ ಅಂತ ಯಾಕೆ ಅನ್ನಿಸ್ತಾ ಇದೆ ಅಂತಂದ್ರೆ, ಇವತ್ತು ಪಕ್ಕದ ಹಳ್ಳಿನಲ್ಲಿ ಹನುಮ ಜಯಂತಿ ಕಾರ್ಯಕ್ರಮ ಇದೆಯಂತೆ. ಆ ಹನುಮ ಜಯಂತಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಹಾಗಾಗಿ ಪೊಲೀಸರು ಆ ಕಡೆಗೆ ಡೈವರ್ಟ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ಇದು ತಿಂಗಳ ಕೊನೆಯ ಭಾನುವಾರ. ಈ ಕೊನೆಯ ಭಾನುವಾರ ಆಗಿರೋದ್ರಿಂದ ಬಹುತೇಕ ಶಾಪ್ಗಳು ಎಲ್ಲವೂ ಕೂಡ ಇವತ್ತು ಕ್ಲೋಸ್ ಆಗಿರುತ್ತೆ ಆ ಭಾಗದಲ್ಲಿ. ಅದರ ಜೊತೆಗೆ ಈ ಒಂದು ಬಿಲ್ಡಿಂಗ್ ಏನಿದೆ, ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಅನ್ನುವಂತಹ ಶಾಪ್ ಏನಿದೆ, ಅದಿರುವಂತಹ ಕಾಂಪ್ಲೆಕ್ಸ್ ನಲ್ಲಿ, ಅದು ಹೊಸದಾಗಿ ಕಟ್ಟಿರುವಂತಹ ಕಾಂಪ್ಲೆಕ್ಸ್, ಅದರಲ್ಲಿ ಇದೊಂದು ಶಾಪ್ ಮಾತ್ರ ಓಪನ್, ಮಳಿಗೆ ಮಾತ್ರ ಓಪನ್ ಆಗಿರೋದು. ಉಳಿದ ಯಾವ ಮಳಿಗೆಗಳು ಇನ್ನೂ ಕೂಡ ಓಪನ್ ಆಗಿಲ್ಲ. ಹಾಗಾಗಿ ಅಕ್ಕಪಕ್ಕದಲ್ಲಿ ಅಂಗಡಿಗಳಿದ್ಯಾ ಅಂತ ಕೇಳಿದ್ರೆ ಆ ಕಾಂಪ್ಲೆಕ್ಸ್ ನಲ್ಲಿ ಇಲ್ಲ, ಓಪನ್ ಇದ್ದಿದ್ದು ಇದು ಒಂದೇ. ಇನ್ನು ಸೆಕ್ಯೂರಿಟಿ ಗಾರ್ಡ್, ಈ ಜ್ಯುವೆಲ್ಲರಿ ಶಾಪ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅವರು ನೇಮಕ ಮಾಡಿದ್ದೆ ರಾತ್ರಿ ಡ್ಯೂಟಿಗೆ ಮಾತ್ರ, ಬೆಳಗಿನ ಡ್ಯೂಟಿಗೆ ಯಾವುದೇ ಸೆಕ್ಯೂರಿಟಿ ಗಾರ್ಡ್ ಇರ್ಲಿಲ್ವಂತೆ. ಹಾಗಾಗಿ ಬಂದವರು 4-5 ಜನ. ರಸ್ತೆನಲ್ಲೂ ಕ್ರೌಡ್ ಕಡಿಮೆ ಇತ್ತು, ಇವತ್ತು ಜನ ಕಡಿಮೆ ಇದ್ರು. ಹಾಗಾಗಿ 4-5 ಜನ ಬಂದವರು ಪಿಸ್ತೂಲ್ ತೋರಿಸಿದ್ದಾರೆ, ಹೆದರಿಸಿದ್ದಾರೆ. ಒಳಭಾಗದಲ್ಲಿ ಸುಮಾರು 18 ಜನ ಸ್ಟಾಫ್ಗಳಿದ್ರು. ವಿರೋಧ ಮಾಡೋಕ್ಕಾಗಿಲ್ಲ, ಎಲ್ ಜೀವಕ್ಕೆ ಅಪಾಯ ತಂದು ಬಿಡ್ತಾರೋ ಅಂತ ಹೇಳಿ ಹೆದರು ಬಿಟ್ಟಿದ್ದಾರೆ. ಅದಾದ ನಂತರ ಈ 5 ಜನ ದುಷ್ಕರ್ಮಿಗಳು ಇಬ್ರು ಗನ್ನನ್ನ ಹಿಡ್ಕೊಂಡು ಹೆದರಿಸ್ತಾ ಇದ್ರೆ, ಉಳಿದಂತಹ 3 ಜನ ಆ ಜ್ಯುವೆಲ್ಲರಿ ಶಾಪ್ ನ ಗಮನಿಸ್ತಾ ಇದ್ದೀರಿ ನೀವು. ಆ ಜ್ಯುವೆಲ್ಲರಿ ಶಾಪ್ ನಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಂತಹ ಅಷ್ಟೂ ಚಿನ್ನಾಭರಣಗಳನ್ನ ಕಂಪ್ಲೀಟ್ ಆಗಿ ತುಂಬಿಕೊಂಡು ಹೋಗಿದ್ದಾರೆ. ಸುಮಾರು 4-5 ಕೋಟಿಗೂ ಹೆಚ್ಚಿನ ಮೌಲ್ಯದ ಚಿನ್ನಾಭರಣಗಳನ್ನ ದೋಚುವಂತಹ ಕೆಲಸ ಆಗಿದೆ. ಆ ಜ್ಯುವೆಲ್ಲರಿ ಒಳಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಹುಣಸೂರಿನ ಬೈಪಾಸ್ ನಲ್ಲಿರುವಂತಹ ಜ್ಯುವೆಲ್ಲರಿ ಶಾಪ್ ಇದು. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್, ಚಿನ್ನ ಹಾಗೆ ವಜ್ರದ ಆಭರಣಗಳನ್ನ ದೋಚ್ಕೊಂಡು ಹೋಗಿದೆ ಗ್ಯಾಂಗ್. ಚೀಲದಲ್ಲಿ ತುಂಬಿಕೊಂಡು ಹೋಗಿದ್ದಾರೆ. ಅದಾದ ನಂತರ ಇವ್ರೇನ್ ಎಸ್ಕೇಪ್ ಆಗ್ಬೇಕು, ಆ ಟೈಮ್ ನಲ್ಲಿ ಮ್ಯಾನೇಜರ್ ಅಸ್ಗರ್ ಒಳಗಡೆ ಬರ್ತಾರಂತೆ. ಅವ್ರ ಮೇಲೂ ಕೂಡ ಫೈರಿಂಗ್ ಮಾಡುವಂತಹ ಪ್ರಯತ್ನ ಆಗಿದೆ. ಅದಾದ ನಂತರ ಬೈಕ್ ಹತ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಅಕ್ಕಪಕ್ಕ ಇದ್ದಂತಹ ಜನ ಆಗ ಗಮನಿಸಿದವರು ಇವ್ರ ಮೇಲೆ ಕಲ್ಲು ತೂರಾಟ ಮಾಡೋದಕ್ಕೆ ಪ್ರಯತ್ನಿಸಿದ್ದಾರೆ. ಆದ್ರೂ ಆ ಗ್ಯಾಂಗ್ ಎಸ್ಕೇಪ್ ಹಾಕೊಂಡು ಹೋಗಿದೆ. ಅಸ್ಗರ್ ಕಾರ್ನಲ್ಲಿ ಫಾಲೋ ಮಾಡಿದ್ದಾರೆ. ಆದ್ರೆ ಅದಾದ ನಂತರ ಯಾವುದೋ ಹಳ್ಳಿ ಕಡೆಗೆ ಅವರೆಲ್ಲರೂ ಕೂಡ ನುಗ್ಬಿಟ್ರು ಅನ್ನುವಂತ ಮಾಹಿತಿ ಇದೆ. ಈಗ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ, ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಬಂದಂತವರು ಇಂಗ್ಲಿಷ್ ಹಾಗೆ ಹಿಂದಿನಲ್ಲಿ ಮಾತನಾಡ್ತಾ ಇದ್ರು ಅನ್ನುವುದನ್ನ ಸ್ಥಳೀಯರಾಗಿರುವಂತಹ ನಟರಾಜ್ ಅವರು ಹೇಳ್ತಾ ಇದ್ರು. ಅಂದ್ರೆ ಯಾವುದೋ ಪ್ರೊಫೆಷನಲ್ ಗ್ಯಾಂಗ್ ಈ ಕೃತ್ಯವನ್ನ ಎಸಗಿರೋ ರೀತಿ ಕಾಣಿಸ್ತಾ ಇದೆ. ಅವರು ಎಕ್ಸಿಕ್ಯೂಟ್ ಮಾಡಿರುವಂತಹ ರೀತಿ, ತಮ್ಮ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿರುವಂತಹ ರೀತಿ ಹಲವು ದಿನಗಳಿಂದ ವಾಚ್ ಮಾಡಿದ್ದಾರೆ. ಯಾವುದು ಪ್ರಶಸ್ತವಾದ ಸಮಯ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದಾರೆ. ತಿಂಗಳ ಕೊನೆಯ ಭಾನುವಾರ, ಎಲ್ಲರೂ ಕೂಡ ರಜಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಳಿಗೆಗಳು ಓಪನ್ ಇರೋದಿಲ್ಲ, ಕ್ರೌಡ್ ಕಡಿಮೆ ಇರುತ್ತೆ, ಜನರ ಓಡಾಟ ಕಡಿಮೆ ಇರುತ್ತೆ. ಮತ್ತೊಂದ್ ಕಡೆ ಹನುಮ ಜಯಂತಿ ಆಗಿದೆ, ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಡೆಗೆ ಹೋಗಿರ್ತಾರೆ. ಹಾಗಾಗಿ ತಕ್ಷಣಕ್ಕೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು ಕೂಡ ನಮ್ಮ ಬೆನ್ನ ಹಿಂದೆ ಅಷ್ಟು ಪೊಲೀಸ್ ಫೋರ್ಸ್ ಅನ್ನ ಹಾಕೋದಕ್ಕೆ ಇವ್ರಿಗೆ ಸಾಧ್ಯ ಆಗೋದಿಲ್ಲ. ಇದೆಲ್ಲವನ್ನ ಲೆಕ್ಕಾಚಾರ ಹಾಕೊಂಡು, ಇದೆಲ್ಲವನ್ನ ಗಮನಿಸಿ ಕೃತ್ಯವನ್ನ ಎಸಗಿರೋ ರೀತಿ ಕಾಣಿಸ್ತಾ ಇದೆ. ಅದಕ್ಕೆ ಅವರು ಆಲ್ರೆಡಿ ಹೋಗೋರು ನಮ್ಮ
ವೆಹಿಕಲ್ ನಂಬರು ಗೊತ್ತಾಗ್ತಿಲ್ಲ, ನಾನು ಅದಕ್ಕೆ ಹೇಳ್ತಿದ್ದೆ. 4 kg ಮೇಲೆ ಹೋಗಿದೆ, ಜಾಸ್ತಿ ಹೋಗೈತೆ.